వెల్కమ్ టు స్టార్ 9 న్యూస్. ఈ రోజు కంప్లీ తాలూకాలో ఆర్థిక సంవత్సరంలో కొత్త స్వయం సహాయక సంఘాలు ఏర్పాటు లక్ష్య సాధనకు టీం బిల్డింగ్ క్యాంపెయిన్లో పాల్గొని తాలూకాలో 2661 స్వయం సహాయక సంఘం ప్రారంభోత్సవ కార్యక్రమాన్ని చంద్రశేఖర్ ప్రారంభించారు. కొప్పల్ బాధ్యతలు చేపట్టిన రీజనల్ డైరెక్టర్ ఐ చంద్రశేఖర్ కళ్యాణ్ కర్ణాటక ప్రాంతీయ ప్రాంతం మొదట జే కంప్లీ యొక్క ప్లానింగ్ కార్యాలయాన్ని సందర్శించారు. ఈ కార్యక్రమంలో బళ్ళారి జిల్లా గౌరవ సంచాలకులు రోహితాక్ష పాల్గొని టీం బలోపేతం, టీం లీడింగ్ రూల్స్ మరియు తాలూకా గౌరవ ప్రాజెక్ట్ ఆఫీసర్లు హలప్ప, తాలూకా అగ్రికల్చర్ ఆఫీసర్ సంజు కుమార్, నాలెడ్జ్ డెవలప్మెంట్ కోఆర్డినేటర్ శ్రీమతి రేఖ మరియు జోనల్ సూపర్వైజర్లు మంజుల, రవిచంద్ర, ప్రభు, అవినాష్, కార్యక్రమంలో రాజు, శైల, మంజునాథ్, కార్యాలయం ఎస్ఐ మురుగేష్, సేవన ప్రతినిధులు తదితరులు. ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಎಲ್ಲ ಮಾಡಬೇಕು, ಕೃಷಿ ಮಾಡಬೇಕು, ಎಲ್ಲದಕ್ಕೂ ನಮ್ಮ ಸಂಸ್ಥೆ ಸಾಲ ಕೊಡ್ತೀವಿ. ಆದರೆ ಪ್ರತಿ ಸಾಲವನ್ನು ಕೊಡುವಾಗ ಮಂಜುನಾಥ ಸ್ವಾಮಿ ಪ್ರಸಾದ ಗೋಪ ಅಂತ ನಾವು ಕೊಡ್ತೀವಿ. ನೀವು ಕೂಡ ಇದು ಸ್ವಾಮಿಯ ಪ್ರಸಾದ ಅಂತ ತಗೊಳ್ಬೇಕು. ಇದನ್ನು ನೀವು ಮಾಡಿದ್ರೆ ಹೌದು ಬಹಳ ಕಡಿಮೆ ನಂತರ ಒಂದು ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಿಂದ ಬಂದಂತಹ ಒಂದು ಪವಿತ್ರ ಕಾರ್ಯಕ್ರಮವೇ ಈ ಗ್ರಾಮೀಣಾಭಿವೃದ್ಧಿ ಯೋಜನೆ. ಸ್ವಸಹಾಯ ಸಮಿತಿಗಳ ಮೂಲಕ ಸ್ವಾಮಿಯ ಪ್ರಸಾದವನ್ನು ನಿಮಗೆ ಸಮರ್ಪಿಸುವ ಒಂದು ಕಾರ್ಯಕ್ರಮ. ಒಂದು ಸಭೆಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾತನಾಡ್ತಾ ಹೇಳ್ತಾರೆ, ಧರ್ಮಸ್ಥಳಕ್ಕೆ ದಿನಂಪ್ರತಿ ಹಲವಾರು ಮಂದಿ ಭಕ್ತರು ಬರ್ತಾರೆ. ಅದರಲ್ಲಿ ಹೆಣ್ಮಕ್ಳು, ಮಕ್ಕಳು, ರೈತರು, ಕುಟುಂಬಗಳು ಎಲ್ಲರೂ ಬರ್ತಾರೆ. ಬಂದವರು ಸುಮ್ಮನೆ ಬರಲ್ಲ. ಅವರು 12 ಗಂಟೆವರೆಗೆ ದೇವರ ಸುತ್ತ ಬರ್ತಾರೆ, ರೈಲಿನಲ್ಲಿ ಬರ್ತಾರೆ. 12 ಗಂಟೆ ಆಗುವಾಗ ಅಲ್ಲಿ ದೇವರ ಎದುರು ಬಂದು ನಿಂತಾಗ ಒಂದಷ್ಟು ದುಡ್ಡು ಕಾಣಿಕೆಯನ್ನ, ಅದು ಭಕ್ತಿಯ ಕಾಣಿಕೆಯ, ಅದನ್ನು ತಂದು ಆ ಹುಂಡಿಗೆ ಹಾಕ್ತಾರೆ. ಆ ದುಡ್ಡು ಸಾಮಾನ್ಯವಾದಂಥ ದುಡ್ಡಲ್ಲ, ಅದು ಬಡವರ, ರೈತರ, ಮಹಿಳೆಯರ, ಮಕ್ಕಳ ಕಣ್ಣೀರಿನ ಹಣ. ಧರ್ಮಸ್ಥಳಕ್ಕೆ ನಮ್ಮ ಕಣ್ಣೀರು. ನಮ್ಮ ಕುಟುಂಬದಲ್ಲಿ ಏನಾದರೂ ವ್ಯತ್ಯಾಸ ಆರೋಗ್ಯದಲ್ಲಿ ಮುಂದೆ ಆಯಿತು ಕಣ್ಣೀರು ಹಾಕಿಕೊಂಡು ಭಗವಂತ ಇನ್ನರಿಗೆ ಬರ್ತೇನೆ, ಆರೋಗ್ಯವನ್ನು ರಕ್ಷಣೆ ಮಾಡಿ ಹೇಳಿ ತೆಗೆದಿರ್ತಾರೆ. ಕೃಷಿಯನ್ನು ಮಾಡಿದಾಗ ಏನಾದರೂ ಬೆಳೆ ಬರಬೇಕು, ವ್ಯತ್ಯಾಸ ಆಗ್ತಿದ್ರೆ ಆವಾಗ ತೆಗೆದಿರ್ತಾರೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕಪ್ಪ ಅನ್ನೋದನ್ನು ಒಳ್ಳೆಯ ಅಂತ ಹೇಳ್ಕೊಂಡು ಆವಾಗ ತೆಗೆದಿರ್ತಾರೆ. ಹೀಗೆ ಕಣ್ಣೀರಿನ ದುಡ್ಡಲ್ಲ ಒಂದು ಪೂಜೆ ಕಟ್ಟಿಕೊಂಡು ಅದನ್ನು ತಂದು ಮಾಡ್ತಾರೆ. ಹಾಗಾಗಿ ಇದು ಕಣ್ಣೀರಿನ ದುಡ್ಡು ಧರ್ಮದಲ್ಲಿ ಅದೇ ದುಡ್ಡಲ್ಲ, ಮತ್ತೆ ಕಣ್ಣೀರಿನ ದುಡ್ಡಲ್ಲ, ಕಣ್ಣೀರು ಒಳಿಸಲಿಕ್ಕಾಗಿಯೇ ನಾನು ಉಪಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಂಬಂತಹ ಪ್ರಸಾರದ ಕಾರ್ಯಕ್ರಮವನ್ನು ನಮ್ಮ ಕಂಪ್ಲೀ ತಾಲೂಕಿಗೆ, ನಮ್ಮ ಬಳ್ಳಾರಿ ಹೋಟೆಲ್ಗೆ ಕಲಿಸಿಕೊಂಡಿದ್ದಾರೆ. ಹಾಗಾಗಿ ಈ ಬಿಸಿನೆಸ್ ಕಾರ್ಯಕ್ರಮವನ್ನು, ಇದು ದುಡ್ಡು ಮಾಡುವ ಕಾರ್ಯಕ್ರಮವನ್ನು, ಇದು ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಅವರಿಗೆ ಸ್ವಾಮಿಯ ಪ್ರಸಾದವನ್ನು ತಲುಪಿಸಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಚತುರ್ದಾನಗಳಿಗೆ ಪ್ರಸಿದ್ಧವಾದಂಥ ಕ್ಷೇತ್ರ ಧರ್ಮಸ್ಥಳ. ಅದರಲ್ಲಿ ಪ್ರಥಮ ದಾನವೇ ಅಭಯದಾನ. ನೀವು ಸುತ್ತಿ ಬಂದು ಆ ದೇವರ ಕಡೆ ಕಣ್ಣೀರು ಹಾಕಿಕೊಂಡು ನಿನ್ನೆಲ್ಲ ಕಷ್ಟವನ್ನು ಹೇಳಿದಾಗ ಮಂಜುನಾಥ ಸ್ವಾಮಿ ಹೇಳ್ತಾರೆ, ನನ್ನ ಅಕ್ಕನಿಗೆ ಬಂದಿದ್ದೀಯಾ, ನಿನ್ನ ದುಃಖ ಕಷ್ಟ ನೋವನ್ನೆಲ್ಲ ಹೇಳಿಕೊಂಡಿದ್ದೀಯಾ, ನನ್ನ ಅಭಯ ನಿಂತಿದೆ, ಅದೇ ಅಭಯದಾನ. ಚತುರ್ದಾನವೇ ಪ್ರಥಮ ದಾನವೇ ಅಭಯದಾನ. ನನ್ನ ಅಭಯ, ಅಭಯ ಅಂತಿದ್ರೆ ಆಶೀರ್ವಾದ, ನನ್ನ ಅಭಯ ನಿನಗಿದೆ, ನೀನು ಅದು ಅಭಯದಾನ. ಎರಡನೇ ದಾನವೇ ಅನ್ನದಾನ. ದೇವರು ಹೇಳ್ತಾರೆ, ನನ್ನ ಅಭಯ ಸಿಕ್ಕಿದೆ, ನನ್ನ ಪ್ರಸಾದವನ್ನು ತಗೊಂಡು ನೀವು ಹೋಗಬೇಕು, ಅದೇ ಪ್ರಸಾದ ಅನ್ನದಾನ. ಇದು ಪವಿತ್ರವಾದಂಥ ಎರಡು ದಾನಗಳು ಧರ್ಮಸ್ಥಳದಲ್ಲಿ. ಕೊರೋನಾ ಬರಲಿ, ಏನೇ ಆಗಲಿ, ಏನೇ ಸಮಸ್ಯೆ ಆಗಲಿ, ಯಾವುದೇ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ನಿಂತಿಲ್ಲ ಅನ್ನದಾನ ನಿಂತಿದ್ದು, ಧರ್ಮಸ್ಥಳದಲ್ಲಿ ಅನ್ನದಾನ ಕೊರೋನಾದಲ್ಲಿ ನಿಂತಿಲ್ಲ, ನಿಲ್ಲಿಸಲಿಕ್ಕೆ ಆಗುವುದಿಲ್ಲ, ಯಾರಿಂದಲೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತೇಳಿದ್ರೆ ಭಕ್ತಾದಿಗಳು ಯಾರು ಧರ್ಮಸ್ಥಳಕ್ಕೆ ಬರ್ತಾರ ಅವರಿಗೆ ಅನ್ನದಾನ ಕೊಡಲೇಬೇಕು. ಸ್ವಾಮಿ ಪ್ರಸಾದ ತಗೊಂಡು ಬಂದಿದ್ದೀರಲ್ಲ, ಊಟ ಮಾಡಿ ಬಂದಿದ್ದೀರಲ್ಲ. ಕೆಲವರು ದೊಡ್ಡವರೆಲ್ಲ ಇದ್ದಾರೆ, ನಮ್ಗಿಂತ ದೊಡ್ಡವರೆಲ್ಲ ಇದ್ದಾರೆ. ಈಗ ನಮ್ಮ ತಂದೆ ಹೋಗ್ತಾರೆ, ಬರಲ್ಲ, ಕೈ ಮುಟ್ತಾರೆ, ಗಡಗಡ ಅಂತ ಹೋಗ್ತಾರೆ, ಗಡಗಡ ಅಂತ ಬರ್ತಾರೆ ನಿಮ್ಮ ಬಾಯಿ, ಆಯ್ತಾ? ಅರ್ಥ ಕೆಲವೊಂದು ಗಡಗಡ ಅಂತ ಹೋಗ್ತಾರೆ, ಗಡಗಡ ಅಂತ ಹೇಳ್ತಾರೆ. ಅನ್ನದಾನಕ್ಕೆ ಹೋಗಿದೆ, ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೋಗ್ತಾರೆ. ಮಂಜುನಾಥ ಸ್ವಾಮಿ ಅವರಿಗೆ ಆಶೀರ್ವಾದ ಬೆಳೆಸ್ತೀವಿ. ಸುಮ್ಮನೆ ನಾನು ಧರ್ಮಸ್ಥಳಕ್ಕೆ 100 ಸಲ ಹೋಗ್ತೀನಿ ಅಷ್ಟೇ. ಅಲ್ಲಿ ಅಭಯದಾನ